ದೂರದೃಷ್ಟಿಯ ನಾಯಕ ಬಸವರಾಜರಾಯರೆಡ್ಡಿ, ಡಾಕ್ಟರ್ ಎಸ್.ವಿ. ಡಾಣಿ, ಕುಕನೂರು. ಕೊಪ್ಪಳ ಜಿಲ್ಲೆಯನ್ನು ಶಿಕ್ಷಣದಲ್ಲಿ ಮತ್ತು ಶಿಕ್ಷಣವಂತರನ್ನಾಗಿಸಲು ಕೊಪ್ಪಳ ಜಿಲ್ಲೆಯಲ್ಲಿ ದೂರದೃಷ್ಟಿಯ ನಾಯಕರು ಯಾರಾದರೂ ಇದ್ದರೆ ಅವರೇ ಯಲಬುರ್ಗಾ ಮತಕ್ಷೇತ್ರದ ಶಾಸಕರು ಬಸವರಾಜರಾಯರೆಡ್ಡಿ ಎಂದು ಕೊಪ್ಪಳದ ವಿಶ್ವವಿದ್ಯಾಲಯ ಉಪಕುಲಪತಿಗಳಾದ ಡಾಕ್ಟರ್ ಎಸ್.ವಿ. ಡಾಣಿ ಹೇಳಿದರು. ಅವರು ಕುಕನೂರು ತಾಲೂಕಿನ ತಳಬಾಳ ಗ್ರಾಮದ ಸರ್ಕಾರಿ ವಸತಿಯುಕ್ತ ಪ್ರಥಮ ದರ್ಜೆ ಕಾಲೇಜಿನಲ್ಲಿ 2025-26ನೇ ಸಾಲಿನ ಬಿಎ ಅಂತಿಮ ವರ್ಷದ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಹ ಪಠ್ಯೇತರ ಚಟುವಟಿಕೆಗಳ ಸಮಾರೋಪ ಮತ್ತು ಪದವಿಯಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿ ಮಾತನಾಡಿ, ಸ್ವಾಭಿಮಾನದ ಬದುಕನ್ನು ಕಟ್ಟಿಕೊಳ್ಳಲು ವಿದ್ಯಾರ್ಥಿಗಳು ಕಲಿಯಬೇಕು. ಇಂದಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಹೆಸರು ಪಡೆಯಲು ಸರಿಯಾದ ಮಾರ್ಗದಲ್ಲಿ ನಡೆಯಬೇಕು. ಅಡ್ಡದಾರಿಯನ್ನ ಹಿಡಿಯಬಾರದು. ಒಳ್ಳೆಯ ಮಾರ್ಗದಿಂದ ಅಭ್ಯಾಸ ಮಾಡಿ ಉತ್ತಮ ಗುರಿ ತಲುಪಲು ಸಾಧ್ಯವಾಗುತ್ತದೆ. ವಿದ್ಯೆ ಪಡೆದವರು ವಿಜಯದಿಂದ ನಡೆಯಬೇಕು. ಮಾನವೀಯ ಮೌಲ್ಯಗಳನ್ನು ರೂಢಿಸಿಕೊಳ್ಳಬೇಕು ಎಂದು ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ಎಪಿ ಮುಧೋಳ್ ನಿವೃತ್ತ ಶಿಕ್ಷಕರು ಮಾತನಾಡಿ, ವಿದ್ಯಾರ್ಥಿಗಳ ಪ್ರಗತಿಗಾಗಿ ಕಾಲೇಜು ಅಭಿವೃದ್ಧಿ ಸಮಿತಿಯ ಸದಸ್ಯರು ಶಿಕ್ಷಕರಾದ ಮಲಕಾ ಸಾಬ, ಹುಸೇನ್ ಸಾಬ, ನೂರಾ ಭಾಷಾ ಅವರು ಅವರ ತಂದೆಯ ಸ್ಮರಣಾರ್ಥವಾಗಿ ಪದವಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡುತ್ತಿದ್ದಾರೆ. ಪುಟ್ಟ ಗ್ರಾಮವಾದ ತಳಬಾಳ ಎಲ್ಲರ ಸ್ನೇಹ ಸಂಘಜೀವಿಯಾದ ಹುಸೇನ್ ಸಾಬಾರ್ ಅವರು ರೈತಾಪಿ ಕುಟುಂಬದಲ್ಲಿ ಜೀವನ ಸಾಗಿಸುತ್ತಿದ್ದರು. ಅವರು ಪ್ರಾಮಾಣಿಕತೆ, ಪೂಜನೀಯ ಭಾವನೆ, ಅತ್ಯಂತ ಕಠೋರ ಗಾಯತ್ರಿ ಮಂತ್ರ ಸಿದ್ಧಿಸಿತ್ತು. ತಳಬಾಳ ಗ್ರಾಮವಲ್ಲದೆ ಸುತ್ತಮುತ್ತ ಗ್ರಾಮದಲ್ಲಿ ಇರುವ ಸಾರ್ವಜನಿಕರು ಕಷ್ಟಪಟ್ಟು ಕಾರ್ಪಣ್ಯಗಳನ್ನು ದೂರ ಮಾಡಿ ನುಡಿದಂತೆ ನಡೆಯುತ್ತಿದ್ದಂತಹ ವ್ಯಕ್ತಿತ್ವ ಇವರದಾಗಿತ್ತು. ಆದ್ದರಿಂದ ಅವರ ಹೆಸರು ಅಜರಾಮರವಾಗಿರಲಿ ಎಂದು ಅವರ ಮಗ ಮಲಕ ಸಾಬ ಇಂದು ಶಾಲಾ ವಿದ್ಯಾರ್ಥಿಗಳ ಪ್ರೇರಣೆಗಾಗಿ ಪ್ರತಿಭಾ ಪುರಸ್ಕಾರ ನೆರವೇರಿಸುತ್ತಿದ್ದಾರೆ. ವಿದ್ಯಾರ್ಥಿಗಳು ಸದುಪಯೋಗ ಪಡಿಸಿಕೊಂಡು ಇನ್ನೂ ಎತ್ತರ ಮಟ್ಟಕ್ಕೆ ಬೆಳೆಯಬೇಕು ಎಂದು ಹೇಳಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪ್ರಾಂಶುಪಾಲರಾದ ಡಾಕ್ಟರ್ ಶುಭಾ ವಹಿಸಿದ್ದರು. ಗಂಗಾವತಿಯ ಡಾಕ್ಟರ್ ಸಿಬಿ ಟಿಲ್ಕರಾಗಿ ಉಪನ್ಯಾಸಕರು, ಕೊಪ್ಪಳ ಸಹಾಯಕ ಪ್ರಾಧ್ಯಾಪಕರಾದ ಯಮನೂರಪ್ಪ, ತಿಮ್ಮಣ್ಣ ಚೌಡಿ, ಕೃಷಿ ವಿಶ್ವವಿದ್ಯಾಲಯ ರಾಯಚೂರು ಸಿಂಡಿಕೇಟ್ ಸದಸ್ಯರು ಮಾತನಾಡಿದರು. ಪುಷ್ಪಾವತಿ ಕಾನಾಸಾವಿ ಪ್ರಾಸ್ತಾವಿಕವಾಗಿ ನುಡಿಗಳನ್ನು ಆಡಿದರು. ಸ್ವಾಗತ ಅತಿಥಿ ಉಪನ್ಯಾಸಕರಾದ ಬಸವರಾಜ್ ನೆರವೇರಿಸಿದರು. ಕಾರ್ಯಕ್ರಮದ ನಿರೂಪಣೆ ಈರಪ್ಪ ಕಳಸದ ನೆರವೇರಿಸಿದರು. ಸಿಂಧೂರು ಲಕ್ಷ್ಮಣ ಉಪನ್ಯಾಸಕರು ವಂದನಾರ್ಪಣೆ ನೆರವೇರಿಸಿದರು. ನಂತರ ವಿದ್ಯಾರ್ಥಿಗಳು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು. ಸಹ ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪತ್ರ ನೀಡುವ ಮೂಲಕ ಗೌರವಿಸಲಾಯಿತು. ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಮಲಕ ಸಾಬ, ಹುಸೇನ್ ಸಾಬ, ನೂರಾ ಭಾಷಾ ಶಿಕ್ಷಕರು ಪ್ರತಿಭಾ ಪುರಸ್ಕಾರ ನೆರವೇರಿಸಿದರು. ಈ ಸಂದರ್ಭದಲ್ಲಿ ದೇವೇಂದ್ರಪ್ಪ ಕಮ್ಮಾರ್, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಶಿವಣ್ಣ ವಾರ್ಡನ್, ಕಾಲೇಜು ಅಭಿವೃದ್ಧಿ ಸಮಿತಿಯ ಸದಸ್ಯರು, ಬೋಧಕೇತರ ಸಿಬ್ಬಂದಿ ವರ್ಗ, ವಿದ್ಯಾರ್ಥಿನಿಯರು ಇತರರು ಇದ್ದರು. ವರದಿ ಚೆನ್ನಯ್ಯ ಹಿರೇಮಠ, ಕುಕನೂರು. ಎನ್ಕೆಎಸ್ ಟಿವಿ4 ವರದಿ ಚೆನ್ನಯ್ಯ ಹಿರೇಮಠ, ಪ್ರಜಾಪವ ಟಿವಿ, ಕುಕನೂರು. ನಮ್ಮ ಬದುಕನ್ನ ಉತ್ತಮವಾಗಿ ಕಟ್ಟಿಕೊಂಡು ನಮ್ಮ ಕಾಲ ಮೇಲೆ ನಾವು ನಿಂತ್ರೆ, ಸ್ವಾಭಿಮಾನದ ಬದುಕನ್ನು ನಾವು ರೂಢಿಸಿಕೊಂಡಿದ್ದೆ ಆದ್ರೆ ನಮ್ಮ ತಂದೆ ತಾಯಿಗಳು ಖುಷಿ ಪಡ್ತಾರೆ. ಅದಕ್ಕೆ ನಾವು ಮಾಡಬೇಕಾದದ್ದಿಷ್ಟೇ, ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಯಶಸ್ಸನ್ನ ಪಡೆಯೋದಕ್ಕೆ ಏನ್ ಬೇಕಲ್ಲ ಆ ತರಬೇತಿಯನ್ನ ವಿದ್ಯಾಭ್ಯಾಸ ಮಾಡುವಾಗನೇ ನಾವು ಪಡ್ಕೊಳ್ಬೇಕು. ಇದು ಅಗತ್ಯವಾಗಿ ಒಂದು ರುಜು ಮಾರ್ಗದಲ್ಲಿ ನಾವು ಇದನ್ನು ಸಾಧಿಸಬೇಕು. ಇದಕ್ಕೆ ಅಡ್ಡ ದಾರಿಯೇ ಹೋಗ್ಬಾರ್ದು. ಏನಿದ್ರು ನಾವು ಹೆದ್ದಾರಿಯಲ್ಲೇ ಹೋಗ್ಬೇಕು. ಅಂದ್ರೆ ಒಳ್ಳೆಯ ಮಾರ್ಗದಲ್ಲಿ ನಾವೇನಾದ್ರೂ ಅಭ್ಯಾಸ ಮಾಡಿ ಒಳ್ಳೆಯ ಅಂಕಗಳನ್ನು ಪಡೆದುಕೊಂಡು ಉತ್ತಮ ಫಲಿತಾಂಶವನ್ನು ನಾವು ಪಡೆದಿದ್ದೇ ಆದ್ರೆ, ನಾವು ಕಂಡುಕೊಂಡಂತ ಮಾರ್ಗ ಚೆನ್ನಾಗಿತ್ತಂದ್ರೆ ಉತ್ತಮವಾದಂತ ಒಂದು ಗುರಿಯನ್ನು ತಲುಪೋದಕ್ಕೆ ಸಾಧ್ಯ ಆಗುತ್ತೆ. ಅದರೊಟ್ಟಿಗೆ ನಮ್ಮಲ್ಲಿ ಏನಿರ್ಬೇಕು ಅಂತಂದ್ರೆ, ವಿದ್ಯೆ ಪಡೆದಂತವ್ರು ವಿನಯವಂತರಾಗ್ತಾರೆ, ಮಾನವೀಯ ಮೌಲ್ಯಗಳನ್ನ ರೂಢಿಸ್ಕೊಳ್ಬೇಕು. ಅಷ್ಟೇ ಅಲ್ಲ, ಆದರ್ಶದ ಬದುಕು ನಮ್ದಾಗ್ಬೇಕು. ಅದಕ್ಕೆ ನಾವು ಸತತವಾದಂತ ಪ್ರಯತ್ನ ಮಾಡಬೇಕು. ಸತತ ಪ್ರಯತ್ನ ಅಂದ್ರೆ ಒಳ್ಳೆಯರಾಗೋದಕ್ಕೆ ಸತತ ಪ್ರಯತ್ನ ಬೇಕಾಗುತ್ತೆ. ಕೆಟ್ಟದ್ದು ಮಾಡ್ಬೇಕಾದ್ರೆ ಒಂದು ಕ್ಷಣ ಸಾಕು. ಯಾಕಂದ್ರೆ ದೇವರು ನಮ್ಮಲ್ಲಿ ಏನ್ ಕೊಟ್ಟಂದ್ರೆ ಒಳ್ಳೆಯ ಮನಸ್ಸು, ಒಳ್ಳೆಯ ಬುದ್ಧಿ ಕೊಟ್ಟಿದ್ದಾನೆ. ಎರಡು ತರದ ಆಲೋಚನೆಗಳು ನಮ್ಮಲ್ಲಿ ಇರ್ತಾವ. ಒಂದು ಅಸುರಿ ಪ್ರವೃತ್ತಿ, ಮತ್ತೊಂದು ದೇವತೆಗಳ ಪ್ರವೃತ್ತಿ. ನಾವು ಯಾವ ಕಡೆ ಇರ್ಬೇಕು ನಮ್ ಗಮನ ಅಂದ್ರೆ ದೇವತೆಗಳ ಮನೋಭಾವದ ಕಡೆಗೆ ಇರ್ಬೇಕು. ಅಂತ ಒಂದು ವಿದ್ಯೆಯನ್ನ, ಸಂಸ್ಕಾರವನ್ನ ನೀವು ಪಡೆದಿದ್ದೆ ಆದ್ರೆ ನಿಮ್ಮಲ್ಲಿರ್ತಕ್ಕಂಥ ಅಸುರಿ ಪ್ರವೃತ್ತಿಯನ್ನ ನಿಗ್ರಹಿಸಿಕೊಂಡು ಒಳ್ಳೆಯವರಾಗಿ ಬದುಕೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ನಮ್ಮಲ್ಲಿ ಏನಿರ್ಬೇಕಂದ್ರ ಸತತ ಪ್ರಯತ್ನ ಇರಬೇಕು. ನಾವು ವಿದ್ಯಾವಂತರಾಗ್ತೀವಿ, ಉತ್ತಮ ಕೆಲಸ ಮಾಡ್ತೀವಿ. ಸತತ ಪ್ರಯತ್ನವನ್ನ ಮಾಡಿದ್ರೆ ನಮ್ಮ ಬದುಕು ಸಹ್ಯವಾಗುತ್ತೆ. ಅದಕ್ಕೆ ನಾವೇನ್ ಮಾಡ್ಬೇಕಂದ್ರ ಸದಾ ಕ್ರಿಯಾಶೀಲರಾಗಬೇಕು, ಚಟುವಟಿಕೆಯಿಂದ ಇರಬೇಕು, ಉತ್ಸಾಹಶೀಲರಾಗಬೇಕು. ನಂತರ ನಮ್ಮಲ್ಲಿ ವ್ಯಕ್ತಿತ್ವವನ್ನ ನಾವು ರೂಪಿಸಿಕೊಂಡು ಅದನ್ನ ವಿಕಸನ ಮಾಡ್ಕೊಳ್ಬೇಕು. ಅದಕ್ಕೆ ಬೇಕಾದಂತ ತರಬೇತಿಯನ್ನ ಇಲ್ಲೇ ಪಡ್ಕೊಳ್ಬೇಕು. ಮತ್ತಿಂತ ವಸತಿಯುಕ್ತವಾದಂತ ಕಾಲೇಜಿನಲ್ಲಿ ನಮ್ಮಲ್ಲಿ ಏನ್ ಬರ್ಬೇಕಂದ್ರೆ ಮಾತನ್ನು ಹೇಳ್ತಾರೆ. ದಾನ ಚಿಂತನೆ ಅಂತಿಮತೆಯ ಬಗ್ಗೆ
ಮಹಾಕವಿರನ್ನ ಒಂದು ಮಾತು ಹೇಳ್ತಾನೆ, ಪದೆತೆರಿ ಒಟ್ಟಿ ಜನಕ್ಕಿತ್ತುದೇ ಧನಂ ಈಯದುದೇ ಪರಧನಂ ಎಂಬಂತಿತ್ತು ಅತ್ತಿಮ ಬಯದಾನ. ಮಹಾಕವಿರನ್ನ ಹೇಳ್ತಾನೆ, ಪದೆದು ಎರವರ್ತಿ ಜನಕ್ಕಿತ್ತುದೇ ಧನಂ ಈಯದುದೇ ಪರಧನಂ. ಅಂದ್ರೆ ಯಾರು ನಾವು ಇನ್ನೊಬ್ಬರಿಗೆ ಸಹಾಯವನ್ನು ಮಾಡ್ತೀವಿ, ಕಾಣಿಕೆಯನ್ನು ಕೊಡ್ತೀವಿ, ಆ ಕೊಟ್ಟಂತ ದುಡ್ಡು ಬೆಳೀತಾ ಹೋಗುತ್ತೆ. ಯಾವುದನ್ನು ಕೊಡಲಾರದೆ ಕೊಚ್ಚಿಟ್ಕೊಂತೀವಿ, ಅದು ಕೊಡ್ತಾ ಹೋಗ್ತದಂತ. ಅಂಥ ಹಿನ್ನೆಲೆಯಲ್ಲಿ ಇಲ್ಲಿ ನಿವೃತ್ತ ಶಿಕ್ಷಣ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ನಮ್ಮ ಮಲಕ್ ಸಾಬ್ರವರು ತಮ್ಮ ತಂದೆಯವರ ಹೆಸರಿನಲ್ಲಿ ಇಲ್ಲಿಯ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರಥಮ, ದ್ವಿತೀಯ, ತೃತೀಯ ಆ ಮೂವರಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡತಕ್ಕಂಥ ವಿಷಯವನ್ನು ತಮ್ಮ ತಂದೆಯವರ ಹೆಸರಿನಲ್ಲಿ ಅವರು ಅದನ್ನು ನೇಮಕ ಮಾಡಿದ್ದಾರೆ. ಇದು ಪದೆರವತ್ತು ಜನಕ್ಕಿತ್ತುದೇ ಧನಂ. ಯಾವುದನ್ನು ಕೊಡ್ತೀವಿ ವಿದ್ಯಾರ್ಥಿಗಳಿಗೆ, ಅವ್ರು ಕೊಟ್ಟದ್ದು ಭಾಳ ದೊಡ್ಡದು ಇರಲಿಕ್ಕಿಲ್ಲ, ಅಳಿಲು ಸೇವೆ ಅದು. ಅವ್ರು ಕೊಟ್ಟದ ದುಡ್ಡು ಏನಿಗೆಲ್ಲ ನಿಮಗೆ ಮುಟ್ಟದಲ್ಲ, ಅವ್ರು ಕೊಟ್ಟದ ಕಾಣಿಕೆ ಮುಟ್ಟದಲ್ಲ, ಅದು ನಿಮ್ಗೆ ಸದಾ ನೆನಪಿರ್ತದೆ. ನಾನು ಫಸ್ಟ್ ಬಂದಿದ್ದೆ, ಅದಕ್ಕೆ ಮಲಕ್ ಸಾಬ್ ಅವರು ತಮ್ಮ ತಂದೆಯವರಾಗಿರ್ತಕ್ಕಂಥ ಹುಸೇನ್ ಸಾಬರ ಹೆಸರಿನಲ್ಲಿ ಇಂಥ ಒಂದು ಪುರಸ್ಕಾರವನ್ನು ಇಟ್ಟರು, ಅದು ನಾನು ತಗೊಂಡೆ ಅನ್ನೋ ಒಂದು ಹೆಮ್ಮೆ ಇರ್ತದೆ. ಅದು ಬೆಳೀತಾ ಹೋಗುತ್ತಾ, ನೀವು ಇನ್ನೊಬ್ಬರಿಗೆ ಹೇಳ್ತೀರಿ, ಮತ್ತದು ಬೆಳೀತಾ ಹೋಗುತ್ತಾ, ಅದು ಕೊಟ್ಟದ್ದು ಬೆಳೀತಾ ಹೋಗುತ್ತಾ, ಇಟ್ಕೊಂಡದ್ದು ಕಳೀತಾ ಹೋಗುತ್ತಾ. ಅಂಥ ಕೆಲಸ ಮಾಡಿರ್ತಕ್ಕಂಥವರು ನಮ್ಮ ಮಲಕ್ ಸಾಬ್. ಇನ್ನು ಅವ್ರ ತಂದೆಯವರ ಬಗ್ಗೆ ಒಂದು ಎರಡು ಮಾತುಗಳನ್ನು ಹೇಳ್ತೀನಿ. ಅವ್ರ ತಂದೆಯವರ ಹೆಸರು ಹುಸೇನ್ ಸಾಬ್ ಮಲಕ್ ಸಾಬ್ ನೂರ್ ಬಾಷಾ ಅಂತೇಳಿ. ಅವ್ರು ನಮ್ಮ ಚಿಕ್ಕಪ್ಪನವರು. ಯಾಕಂದ್ರೆ ಬಿಲ್ಡಿಂಗ್ ನ ಹಲವಾರು ರೀತಿಯಲ್ಲಿ ಪಠ್ಯೇತರ ಚಟುವಟಿಕೆಗಳಿಗೆ ಭಯಂಕರವಾದಂತ ವ್ಯವಸ್ಥೆ ಇದೆ. ಆದ್ರೆ ಪಾಠ ಮಾಡೋದಕ್ಕೆ ಕೇವಲ 9 ರೂಮ್ಗಳಿವೆ. ಹಾಗಾಗಿ ಆ ರೂಮ್ಗಳನ್ನು ಕೂಡ ನೀವು ಮಾನ್ಯರ ಗಮನಕ್ಕೆ ತಂದು ರೂಮ್ಗಳ ವ್ಯವಸ್ಥೆ ಮಾಡಿಕೊಡ್ಬೇಕಂತ ನನ್ನ ಮತ್ತೊಂದು ವಿನಂತಿ. ಅದರಿಂದ ನಮ್ಮ ಈ ಭಾಗದ ಎಲ್ಲ ಮಕ್ಕಳಿಗೂ ಕೂಡ ಅನುಕೂಲ ಆಗಲಿದೆ. ಈಗಾಗಲೇ ನಾನು ಈ ಕಾಲೇಜನ್ನು ಬೆಳೆಸೋದಕ್ಕೆ PUC ರಿಸಲ್ಟ್ ಬಂದ್ಗಳನ್ನ ಮನೆ ಹೋಗಿ ಹುಡುಗರನ್ನ ಅಡ್ಮಿಷನ್ಗೆ ಕರೆ ತರುವಂತ ಒಂದು ಅಡಿಪಾಯವನ್ನು ಹಾಕೋಗಿದ್ದೆ. ಮೇಡಮ್ ಅವರು ಕೂಡ ಅದೇ ಅಡಿಪಾಯವನ್ನ ಕಂಟಿನ್ಯೂ ಮಾಡಿದ್ದಾರೆ. ಹಾಗಾಗಿ ನಾವು ಬಂದಾಗ ಸುಮಾರು 40 ಸ್ಟೂಡೆಂಟ್ ಇದ್ದಂತ ಕಾಲೇಜಿಗೆ 160 ದಾಟಿದೆ. ಅಂದ್ರೆ ಇನ್ನೂ 420 ಆಗುವಷ್ಟು ಈ ಸ್ಟ್ರೆಂತ್ ಇದೆ ಇಲ್ಲಿ ಆಗುವಂಥದ್ದು. ಅದನ್ನ ದಾಟ್ಲಿ ಅಂತ ನಾನು ಆಶಿಸ್ತಾ, ಯಾಕಂದ್ರೆ ಈಗ ಇನ್ನೊಂದು ನೆನೆಸ್ಬೇಕು RD ಸಾಹೇಬರಿಗೆ, ನಮ್ಮ ಒಳ್ಳೆ ಪೊಲೀಸ್ ಅಂತ ಹೆಸರು ಪಡ್ಕೊಂಡಿರ್ತಕ್ಕಂಥ ಇವತ್ತು ಕಾಲೇಜಿನಲ್ಲಿ ಅತ್ಯಂತ ಕ್ರಿಯಾಶೀಲ ಉಪನ್ಯಾಸ ಬೇಕು. ಇವು ಮೌಲ್ಯಗಳು ನೀವು ಎಲ್ಲೇ ಹೋಗಿ ನೋಡೋದಲ್ಲ, ಅಕ್ಬರನನ್ನ, ಔರಂಗಜೇಬನನ್ನ, ಪುಲಿಕೇಶಿಯನ್ನ ನೋಡೋದಲ್ಲ, ಇಲ್ಲೇ ಇರ್ತಕ್ಕಂಥವ್ರೆ ನಿಮ್ಗೆ ಆದರ್ಶ. ಶ್ರಮಪಟ್ಟು ದುಡಿದ್ರು ಅವರು. ದಾಡಿ ಸರಿಯನ್ನು ಸುಮ್ಮನೆ ಆಗಿಲ್ಲ, ಅವರು ಶ್ರಮಪಟ್ಟು ಓದಿ ಬರೆದು ಗೋಲ್ಡ್ ಮೆಡಲಿಸ್ಟ್ ಆಗಿ ಹಿಸ್ಟ್ರಿ ಡಿಪಾರ್ಟ್ಮೆಂಟ್ಗೆ ರ್ಯಾಂಕ್ ಬಂದು ಆಗಿರ್ತಕ್ಕಂಥವ್ರು. ನಾನು ಕೂಡ ಸಾಮಾನ್ಯ ಬಂದಿರ್ತಕ್ಕಂಥವೇ. ಶ್ರಮಪಟ್ಟು ನಾವು ಇವತ್ತು ಈ ಮಟ್ಟಕ್ಕೆ ಬಂದಿದ್ದೀವಿ. ನಿಮಗೆ ನಿಮ್ಮ ಜೀವನದಲ್ಲಿ ನನ್ನ ಮಕ್ಕಳ ವಿದ್ಯಾವಂತ ಕಾಲಿಲ್ಲ. ಇವತ್ತು ನನ್ನ ಮಗ 90 ಮಾಡಿದ, ಇನ್ನೊಬ್ಬ ದೋಸ್ತನ ಮಗ ಇವತ್ತು 95 ಮಾಡಿರ್ತಾನೆ. ಆ ದಿಶೆಯಲ್ಲಿ ನಾವುಗಳು ಬರೀ ನಾವು BA ಓದ್ತೀವಿ, BSc ಓದ್ತೀವಿ, BCom ಓದ್ತೀವಿ ಅಂತಂದು ದಯವಿಟ್ಟು ಆ ಮನಸ್ಥಿತಿ ಬೇಡ. ನಿಮ್ಮ ಫ್ರೆಂಡ್ಸ್ ಯಾರಾದರೂ BE MBBS ಏನೋ ಮಾಡಿದ್ರಿ, ಆದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಒಂದು KPSC ಇರಲಿ, IPSC ಇರಲಿ, ಇವತ್ತು ಕಂಡಕ್ಟ್ ಮಾಡುವಂಥ ಪರೀಕ್ಷೆಗಳಲ್ಲಿ ಆರಂಭಿಸಿದ್ರು. ಹಾಗಾಗಿ ನಮ್ಮ ಅಂದ್ರೆ ಕರ್ನಾಟಕದಲ್ಲಿರುವಂತಹ 10 ವಸತಿ ಕಾಲೇಜುಗಳಲ್ಲಿಯೇ ವಸತಿ ನಿಲಯ ಆರಂಭವಾಗಿರುವಂತಹ ಏಕೈಕ ಕಾಲೇಜು ಎನ್ನುವಂತಹ ಹೆಮ್ಮೆ ಯಾರಿಗಿದೆ ಅಂತಂದಾಗ ನಮ್ಮ ಕಾಲೇಜಿಗಿದೆ. ಹಾಗಾಗಿ ಇದೆಲ್ಲ ಕ್ರೆಡಿಟ್ ಯಾರಿಗೆ ಹೋಗಬೇಕು ಅಂತಂದ್ರೆ ಸನ್ಮಾನ್ಯ ಬಸವರಾಜ ರಾಯರೆಡ್ಡಿ ಸರ್ ಅವರಿಗೆ ಹೋಗಬೇಕು. ಅವರ ಒಂದು ದೂರದೃಷ್ಟಿಯ ಒಂದು ಉದ್ದೇಶದಿಂದ ಈ ಕಾಲೇಜು ಇಂದು ವಿಶಾಲವಾದಂತಹ ಕಾಲೇಜಾಗಿ ಅದರ ಜೊತೆಗೆ ಸುಮಾರು ಸಾವಿರಾರು ವಿದ್ಯಾರ್ಥಿಗಳಿಗೂ ಕೂಡ ಈ ಒಂದು ಕಾಲೇಜು ಆಶ್ರಯ ತಾಣವಾಗಿ ವ್ಯಕ್ತಿತ್ವವನ್ನ ನಿರ್ಮಿಸುವಂತಹ ಕೇಂದ್ರವಾಗಲಿ ಅಂತ ನಾವೆಲ್ಲರೂ ಕೂಡ ಹಾರೈಸೋಣ. ಇವೆಲ್ಲವುಗಳ ಜೊತೆಗೆ ನಮ್ಮ ಕಾಲೇಜಿಗೆ, ನಮ್ಮ ಕಾಲೇಜಿನ ಪ್ರತಿಯೊಂದು ಸಮಸ್ಯೆಗಳಿಗೆ ಕಿವಿಯಾಗಿ ಪ್ರತಿಸ್ಪಂದಿಸುವಂಥವ್ರು ಯಾರು ಅಂತಂದಾಗ ಕಾಲೇಜು ಅಭಿವೃದ್ಧಿ ಸಮಿತಿಯ ಸದಸ್ಯರು. ನಮ್ಮ ಸಮಸ್ಯೆಗಳು ಏನೇ ಇದ್ದಾಗ ಅವ್ರ ಗಮನಕ್ಕೆ ತಂದಾಗ ಅವರೆಲ್ಲರೂ ಕೂಡಿ MLA ಸರ್ ಅವರ ಜೊತೆಗೆ ಹೋಗಿ ಆ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ನಮಗೆ ಅವರು ಅತ್ಯಂತ ಪ್ರಮುಖವಾಗಿ ಕಂಡುಬರ್ತಾರೆ. ಹಾಗಾಗಿ ಅವರ ಶ್ರಮವನ್ನು ಕೂಡ ನಾವು